ಇನ್ನು ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದಂತ ವಾರ್ನಿಂಗ್ ಬಳಿಕ ಕಾಂಗ್ರೆಸ್ನ ನಾಯಕರು ಗಪ್ಚುಪ್ ಹಾಕಿದ್ದಾರೆ. ಹೈಕಮಾಂಡ್ ಕಟ್ಟಪ್ಪಣೆಯ ಬಳಿಕ ಪವರ್ ಫೈಟ್ ಸದ್ಯಕ್ಕೆ ತಣ್ಣಗಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಮಾತಾಡಲ್ಲ, ಉಳಿದವರು ಕೂಡ ಮಾತಾಡಬಾರದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪರಮೇಶ್ವರ್ ಹೇಳಿಕೆಗೂ ಕೂಡ ನೋ ರಿಯಾಕ್ಷನ್ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಮಂತ್ರಿ ಸ್ಥಾನ ಬಿಟ್ಟು ನಾನು ಅಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಂಡಿದ್ದೆ. ಈ ರೀತಿಯಾಗಿ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನ ಬಿಡೋದಿಕ್ಕೆ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿದ್ರು. ಇನ್ನು ಈ ಒಂದು ಪರಮೇಶ್ವರ್ ಅವರ ಈ ಹೇಳಿಕೆಗೂ ಕೂಡ ಡಿಕೆ ಶಿವಕುಮಾರ್ ನೋ ಕಾಮೆಂಟ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಗೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ. ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ಇದನ್ನ ನಾನು ಅಧ್ಯಕ್ಷರು ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಾನು ಪಾಲನೆ ಮಾಡ್ತೀನಿ, ಬೇರೆಯವರು ಪಾಲನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವ ಚರ್ಚೆನೂ ಅವಶ್ಯಕತೆ ಇಲ್ಲ. ಜನ ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನ ನಾವು ಜನರಿಗೆ ಮುಟ್ಟಿಸುವಂತದ್ದು. ಜನರಿಗೆ ನಂಬಿಕೆ ಇದೆ. ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ನಿರಂತರವಾಗಿ ಇರ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.